2026-27ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗಿದೆ. ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಇಬ್ಬರಿಗೂ ಕೂಡ. ನಿಮ್ಮ ಸ್ಯಾಟ್ಸ್ ಐಡಿ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಶಾಲೆಗೆ ಹೋಗೋ ಅವಶ್ಯಕತೆ ಇಲ್ಲ. ಸ್ಯಾಟ್ಸ್ ಐಡಿ ಕೇಳುವ ಅಗತ್ಯವೂ ಇಲ್ಲ. ಈ ವಿಡಿಯೋದಲ್ಲಿ ಶಾಲೆಗೆ ಹೋಗದೆ ಆನ್ಲೈನ್ ಮೂಲಕ ಸ್ಯಾಟ್ಸ್ ಐಡಿಯನ್ನು ಹೇಗೆ ಪಡೆಯಬೇಕು, ನಂತರ SSP ಐಡಿಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಮತ್ತು ಕೊನೆಗೆ SSP ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸುತ್ತೇನೆ. ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೇರವಾಗಿ ಈ ಲಿಂಕ್ ಓಪನ್ ಮಾಡಿ. ನಿಮ್ಮ ಮಗು ಅಥವಾ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ಈ ಡಿಸ್ಟಿಕ್ಕು ಮತ್ತು ತಾಲೂಕು, ಕ್ಲಸ್ಟರು ಇದನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳಿ. ನಿಮಗೇನಾದರೂ ಸ್ಕೂಲ್ ಕೋಡ್ ಏನೂ ಗೊತ್ತಿಲ್ಲ ಅಂದರೆ ಸ್ಕೂಲ್ ನೇಮ್ ಹಾಕಿ, ಆಟೋಮೆಟಿಕಲಿ ಅದೇ ಬರುತ್ತೆ. ಕೆಳಗಡೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಸ್ಟೂಡೆಂಟ್ ನೇಮು, ನಿಮ್ಮ ಜೆಂಡರು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದರೆ ಸಾಕು, ಆಟೋಮೆಟಿಕಲಿ ಕೆಳಗಡೆ ಅದೇ ಬರುತ್ತೆ. ಬಂತು ನೋಡಿ. ಇವಾಗ ಪರ್ಸ್ನಲ್ ಆಗಿರೋದ್ರಿಂದ ಅದನ್ನ ಬ್ಲರ್ ಮಾಡಿದ್ದೀನಿ. ಸ್ಯಾಟ್ಸ್ ಐಡಿ ಸಿಕ್ತು. ಇದೇ ಸ್ಯಾಟ್ಸ್ ಐಡಿ ಇಟ್ಕೊಂಡು ಯಾವ ಥರ SSP ಕ್ರಿಯೇಟ್ ಮಾಡೋದನ್ನು ನೋಡೋಣ. SSP ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನೋಡಿ. ನಿಮ್ಮ ಆಧಾರ್ ಕಾರ್ಡ್ ನಮೂದಿಸಿ, ನಂತರ ಅದೊಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ, ಆಧಾರ್ ಅಥೆಂಟಿಕೇಷನ್ ವೆಬ್ಸೈಟ್ಗೆ. ಅಲ್ಲಿ ನಿಮ್ಮ ಆಧಾರ್ ನಂಬರು ಹಾಕಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ನಮೂದಿಸಿ ಮತ್ತು ಪ್ರೋಸೆಸ್ ಕೊಡಿ. ಮತ್ತು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇದರಲ್ಲಿ ನಿಮ್ಮ ಜೆಂಡರು, ಇಮೇಲ್ ಅಡ್ರೆಸ್ಸು, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಕೊಡಿ. ಮತ್ತು ಸಲ್ಲಿಸಿ. ನಿಮ್ಮ ಮೇಲ್ ID ಕರೆಕ್ಟಾಗಿ ಹಾಕಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ತಪ್ಪಾಗದೆ ನೀಟಾಗಿ ಹಾಕಿ. ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಆಗಿರುತ್ತೆ. ಆ OTPನ ನೋಡಿ ಸರಿಯಾಗಿ ಹಾಕಿ. ಹಾಕಿದ ನಂತರ ಸಲ್ಲಿಸಿ. ಮತ್ತು ನಿಮ್ಮ ಪಾಸ್ವರ್ಡು ಒಂದು ಕಡೆ ಬರೆದು ನೀಟಾಗಿ ಇಟ್ಕೊಳ್ಳಿ, ಮರಿಬೇಡಿ. ಇಷ್ಟೇ, ಕ್ರಿಯೇಟ್ ಆಯಿತು. SSP ಲಾಗಿನ್ ID. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ID ಬಂದಿರುತ್ತೆ. ಆ IDನ ಸೇವ್ ಮಾಡಿ ಇಟ್ಕೊಳ್ಳಿ. ತದನಂತರ ಈಗ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಹೋಗಿ ಯಾವ ಥರ ಅರ್ಜಿ ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. SSP ID ಕ್ರಿಯೇಟ್ ಮಾಡಿರೋದು ತುಂಬ ಉಪಯುಕ್ತ ಆಗಿರ್ತದೆ ನೋಡಿ. ಇವಾಗ ಲಾಗಿನ್ ಆಗ್ತಾಯಿದ್ದೀನಿ. ನೀವು SSP ID ಕ್ರಿಯೇಟ್ ಮಾಡಿರೋದನ್ನು ಇಲ್ಲಿ ಮೇಲ್ಗಡೆ ಎಂಟ್ರಿ ಮಾಡಿ ಮತ್ತು ನಿಮ್ಮ ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಮಾಡಿದ್ರೆ ನೀವು ಸ್ಕಾಲರ್ಶಿಪ್ ಪೋರ್ಟಲ್ಗೆ ನೇರವಾಗಿ ಬರ್ತೀರಾ. ಅಲ್ಲಿ ನಿಮ್ಮ ಫಸ್ಟ್ ಸ್ಟೆಪ್ಪು 3 ಹಂತಗಳಿರುತ್ತೆ. ಫಸ್ಟ್ ಸ್ಟೆಪ್ಪನ್ನು ಆಯ್ಕೆ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ನೀವು ಹೇಳಿದ್ನಲ್ಲ ಸ್ಯಾಟ್ಸ್ ID ಬೇಕು ಅಂತ, ಅದನ್ನು ಸ್ಯಾಟ್ಸ್ ಐಡಿಯಲ್ಲಿ ಮೆನ್ಷನ್ ಮಾಡಿ. ಆಟೋಮೆಟಿಕಲಿ ಫ್ಲೆಚ್ ಆಗುತ್ತೆ ಅದು ನಿಮ್ಮ ಡೀಟೇಲ್ಸು ಎಲ್ಲ ಕೂಡ ನೋಡಿ. ಇದು ಆಧಾರು ಮತ್ತು ನಿಮ್ಮ ಸ್ಯಾಟ್ಸ್ ID ನೇಮು ಒಂದೇ ಇರಬೇಕು. ಇಲ್ಲಿ ಕೇಳ್ತಾ ಇದೆ ನೋಡಿ, ಒಂದೇ ಇರಬೇಕು. ಇದ್ದರೆ ಎಸ್ ಅಂತ ಕೊಡಿ. ನೋಡಿ, ಆಟೋಮೆಟಿಕ್ಕಾಗಿ ಎಲ್ಲ ಫ್ಲೆಚ್ ಆಗಿದೆ IDಯಿಂದ. ನಿಮ್ಮ ಕ್ಯಾಟಗರಿ ಎಲ್ಲ ಇಲ್ಲೇ ಆಟೋಮೆಟಿಕಲಿ ಫ್ಲೆಚ್ ಆಗಿರುತ್ತೆ, ನೋಡ್ಬೋದು ನೀವು. ನೆಕ್ಸ್ಟು ಅದನ್ನು ಡಾಟಾನ ಸೇವ್ ಮಾಡಿ. ತದನಂತರ ನೆಕ್ಸ್ಟು ಪೇಜ್ಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಕೆಳಗಡೆ ಇಲ್ಲಿ ಆಪ್ಷನ್ಗಳು ತೋರಿಸುತ್ತೆ, ನೀವು ನೋಡಿ ಅಪ್ಲೈ ಮಾಡಿ. ಕ್ಯಾಸ್ಟು ಎಸ್ ಕೊಡಿ ಮತ್ತು ನಿಮ್ಮ ರಿಲಿಜಿಯನ್ ಮತ್ತು ID ನಂಬರ್. ನಿಮ್ಮ ID ನಂಬರ್ ಸರಿಯಾಗಿ ನೋಂದಣಿ ಮಾಡ್ಕೊಳ್ಳಿ, ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ID ನಂಬರ್ ಕೂಡ ಬೇಕು, ಅದನ್ನು ಕೂಡ ಸೈಡಲ್ಲಿ ಬರೆದಿಟ್ಕೊಂಡು ಇಲ್ಲಿ ಎಂಟ್ರಿ ಮಾಡಿ.
ನೋಡ್ಬೋದು ನೀವೇ. ಈಗ ಚೆಕ್ ಆಟೋಮೆಟಿಕ್ಲಿ ಫ್ಲೆಚ್ ಆಗುತ್ತೆ. ನೀವು ಚೆಕ್ ನೋಡಿ, ಫ್ಲೆಚ್ ಆಯಿತು. ನಿಮ್ಮ ಡೀಟೇಲ್ಸ್ ಆರ್ ಡಿ ನಂಬರಿಂದ ಕ್ಯಾಟಗರಿ ಮತ್ತು ನಿಮ್ಮ ಇನ್ಕಮ್ ಎಷ್ಟಿದೆ ಅಂತೇಳಿ ಆಟೋಮೆಟಿಕ್ಲಿ ಫ್ಲೆಚ್ ಆಗಿದೆ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಆಧಾರ್ ಮತ್ತು ಇನ್ಕಮ್ಮು, ಕ್ಯಾಸ್ಟು ಕರೆಕ್ಟಾಗಿ, ಹೆಸರು ಕರೆಕ್ಟಾಗಿ ಇದೆಯಲ್ಲ ನೋಡ್ಕೊಂಡು ಆಮೇಲೆ ಓಕೆ ಕೊಡಿ. ಸೇವ್ ಮಾಡಿ, ಕಂಟಿನ್ಯೂ ಮಾಡಿ. ಸೇವ್ ಮಾಡಿ, ಪ್ರೊಸೆಸ್ ಮಾಡಿ. ನೆಕ್ಸ್ಟು ವಿಕಲಚೇತನ ವಿವರಗಳು ಇರ್ತದೆ. ನೀವು ಏನಾದ್ರು ಇದ್ದರೆ, ಸರ್ಟಿಫಿಕೇಟ್ ಇದ್ದರೆ ಎಸ್ ಕೊಟ್ಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕ್ಬೋದು. ಇಲ್ಲದಿದ್ದರೆ ನೋ ಕೊಡಿ. ನೋ ಕೊಟ್ಟು ಮುಂದೆ ಪ್ರೋಸೆಸ್ ಮಾಡಿ. ಮತ್ತು ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ, ಎಂಟ್ರಿ ಮಾಡಿ. ಬಟ್ ಈ ಪರ್ಸ್ನಲ್ ಡೀಟೇಲ್ಸು ಏನು ಸೇವ್ ಆಗಲ್ಲ, ಡಾಟಾ ಮಾತ್ರ ಉಳಿತದೆ ಅಷ್ಟೇ. ಪರ್ಸ್ನಲ್ ಡಾಟಾ ಯಾವುದು ಇದಾಗೋದಿಲ್ಲ. ಒಂದು ನಿಮಿಷ, ನಿಮ್ಮ ಅಡ್ರೆಸ್ಸನ್ನು ಹಾಕಿ ನಂತರ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ. ಕರ್ನಾಟಕ ನಿವಾಸಿಯಾಗಿದ್ದಾರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ, ಆಮೇಲೆ ಪ್ರೊಸೆಸ್ ಮಾಡಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ನಾಟ್ ಅದೇನಿದಾಗಲ್ಲ, ಬರೀ ಸೇವ್ ಆಗುತ್ತೆ ಅಷ್ಟೇ ಪರ್ಸನಲ್ ಡಾಟಾ. ನೆಕ್ಸ್ಟು ಸೇವ್ ಆಗಿದೆ, ನೆಕ್ಸ್ಟ್ ಏನು ಕೊಡೋದು ಬೇಕಾಗಿಲ್ಲ, ಮುಂದೆ ಹೋಗೋದಿಲ್ಲ. ಅದು ಬ್ಯಾಕ್ ಬನ್ನಿ, ಬರೀ ಸೇವ್ ಆಗಿದೆ. ಹಾಗಾಗಿ ಮತ್ತೆ ನೀವು ಬ್ಯಾಕ್ ಬಂದು ನೆಕ್ಸ್ಟ್ 2ನೇ ಸ್ಟೆಪ್ಪು ಹಾಸ್ಟೆಲ್ ಡೀಟೇಲ್ಸ್. ಇದು ಇಂಪಾರ್ಟೆಂಟ್ ಆಗಿದೆ. ಏನಕ್ಕೆ ಅಂತಂದರೆ, ನೀವೇನಾದರೂ ಹಾಸ್ಟೆಲಲ್ಲಿ ಓದ್ತಾ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೀವೇನಾದ್ರು ಹಾಸ್ಟೆಲ್ ಓದ್ತಾ ಇಲ್ಲ ಅಂತಂದರೆ ಎಸ್ ಎಂದು ಸೆಲೆಕ್ಟ್ ಮಾಡಿ. ಮತ್ತು ಮುಂದೆ ನೆಕ್ಸ್ಟ್ ಬಟನ್ ನೋಡಿ. ಆಯಿತು, ಹಾಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಆಗಿದೆ ಆಲ್ರೆಡಿ. ಎಡಿಟ್ ಮಾಡ್ಕೋಬೋದು. ಈ ಟೈಮ್ನಲ್ಲೇ ನೀವು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಡಿಕ್ಲರೇಷನ್ ಟಿಕ್ ಮಾಡಿ ಸೇವ್